ಒಂದು ಸುದಿನ ಅಂತ ಹೇಳ್ಬೋದು. ಮಾಜಿ ಪ್ರಧಾನಿ, ಮಣ್ಣಿನ ಮಗ, ನೀರಾವರಿ ಪಿತಾಮಹ ಮತ್ತು ದೇಶ ಕಂಡ ಅಪ್ರತಿಮ ನಾಯಕ ಅವರು ಇವತ್ತು ಈ ಒಂದು ಪ್ರಶಸ್ತಿಯನ್ನು ಈ ಮುಡಿಗೇರಿಸಿರೋದು ನಮಗೆಲ್ಲ ಸಂತಸ ವಿಷಯ. ನಾನೊಬ್ಬ ಕಾರ್ಯಕರ್ತನಾಗಿ ಅವರ ಏನು ಸದೃಢತೆ ಮತ್ತು ಸನ್ನಡತೆ ಮತ್ತು ಅವರ ಒಂದು ಏನು ರಾಜಕೀಯ ಎಲ್ಲ ವರ್ಗದ ಜನತೆಯ ಒಂದು ಏನು ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ, ಅವರ ಒಂದು ಏನು ನಡ್ಕೊಂಡು ಬಂದಿದ್ದಾರೆ ಅವರಿಗೆ ಅವ್ರನ್ನ ನಾವು ಫಾಲೋ ಮಾಡಿಕೊಂಡು ನಾವು ಈಗ ಮುನ್ನಡೆಗೆ ನಾವು ರಾಜಕಾರಣದಲ್ಲಿ ಮುಂದುವರಿಬೇಕು ಅಂತ ಅವರ ಏನು ತತ್ವ ಸಿದ್ಧಾಂತಗಳನ್ನು ನಾವು ಏನು ನಮಗೆ ಅಳವಡಿಸ್ಕೊಂಡು ನಾವು ರಾಜಕಾರಣ ಮಾಡಬೇಕು. ಅವರು ನಮ್ಮ ಮೇರು ನಾಯಕ, ನಮ್ಮ ಮಹಾನ್ ನಾಯಕ ಅಂತ ಹೇಳೋಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ. ಎಂಥ ಒಂದು ನಮ್ಮ ಸ್ವಾಮೀಜಿಗಳ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸ್ವಾಮೀಜಿಗಳ ಸಹಕಾರದಿಂದ ಒಂದು ಅವರ ಒಂದು ಆಶೀರ್ವಾದದಿಂದ ಇವತ್ತು ಇಂದು ದೊಡ್ಡ ಒಂದು ಪ್ರತಿಭಾ ಪುರಸ್ಕಾರವನ್ನು ಅವರು ಪಡ್ಕೊಂಡಿರೋದು ನಮಗೆ ಹೆಮ್ಮೆಯ ವಿಷಯ. ಆದ್ದರಿಂದ ಅವರು ನಮ್ಮಂಥ ಕಾರ್ಯಕರ್ತರುಗಳಿಗೆ ಇನ್ನೂ 100 ವರ್ಷ ನಮಗೆ ಮಾರ್ಗದರ್ಶನವಾಗಿರಲಿ. ಅವರು ಒಬ್ಬ ನಮ್ಮ ಹೆಮ್ಮೆಯ ಅಪ್ಪಾಜಿ ಅಂತ ಹೇಳೋಕ್ಕೆ ನಾವು ಅತಿಶಯಕ್ತಿ ಆಗಲಾರ್ದು ಅಂತ ನಾನು ಇವತ್ತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುರೇಶ್ ಗೌಡ ಅಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರದ ವಾರ್ಡ್ ಅಧ್ಯಕ್ಷ.